ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ನಿಶ್ಚಿತಾರ್ಥ ಸೋದರ ಮಾವನ ಜೊತೆ, ಮದುವೆ ಆಗಿದ್ದು ಮಾತ್ರ ಬಾಯ್ ಫ್ರೆಂಡ್ ಜೊತೆ. ಇತ್ತೀಚೆಗೆ ಹೆಚ್ಚುತ್ತಿವೆ ಮದುವೆ ಮುರಿದು ಬೀಳುತ್ತಿರುವ ಪ್ರಕರಣಗಳು. ನಿಂತಿದ್ದ ಆಟೋಗೆ ಲಾರಿ ಡಿಕ್ಕಿ, ಆಟೋದಿಂದ ನೆಲಕ್ಕೆ ಬಿದ್ದ ವೃದ್ಧನ ಮೇಲೆ ಹರಿದ ಬಸ್. 13 ಜನರಿಗೆ ಗಾಯ. ಬಾಗೇಪಲ್ಲಿಯಲ್ಲಿ ಸರಣಿ ಅಪಘಾತ. ಅಕ್ರಮ ಸಂಬಂಧ ಶಂಕೆ ಹಿನ್ನೆಲೆ ಪ್ರಿಯತಮೆಯ ಮನೆಯಲ್ಲೇ ಪ್ರಿಯಕರ ಬೆಂಕಿಗೆ ಬಲಿ. ಎತ್ತಿನ ಗಾಡಿಯೊಂದಿಗೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ತಮಟೆ ಸದ್ದಿಗೆ ದಿಕ್ಕಾಪಾಲಾದ ಎತ್ತುಗಳು. ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿ. ವಾರ್ತೆಗಳ ವಿವರ. ಇತ್ತೀಚೆಗೆ ಆಗೋ ಮದುವೆ ತಾಳಿ ಕಟ್ಟಿ ಚೌಟ್ರಿಯಿಂದಲೋ ದೇವಸ್ಥಾನದಿಂದಲೋ ಹೊರಗೆ ಬರುವವರೆಗೂ ಗ್ಯಾರಂಟಿ ಇಲ್ಲ ಅನ್ನುವಂತಾಗಿದೆ. ಎಷ್ಟೋ ಮದುವೆಗಳು ಮುಹೂರ್ತ ಮುಗಿದು ಪ್ರಸ್ತ ಆಗೋ ವೇಳೆಗೆ ಮುರಿದು ಬಿದ್ದಿವೆ. ಇನ್ನು ಕೆಲವು ಮದುವೆಗಳು 6 ತಿಂಗಳೋ ವರ್ಷವೋ ಸಂಸಾರ ಮಾಡಿದ ನಂತರವೂ ಹುಡುಗಿ ಬಾಯ್ ಫ್ರೆಂಡ್ ಜೊತೆ ಜಂಪ್ ಮಾಡಿದ ಉದಾಹರಣೆಗಳು ಇವೆ. ಅಂಥದೇ ಒಂದು ಘಟನೆ ಇಲ್ಲಿ ನಡೆದು ಹೋಗಿದೆ. ಎಂಗೇಜ್ಮೆಂಟ್ ಆಗಿದ್ದು ಭಾವನ ಜೊತೆ, ಆದ್ರೆ ಮದುವೆ ಆಗಿದ್ದು ಮಾತ್ರ ಬಾಯ್ ಫ್ರೆಂಡ್ ಜೊತೆ. ಅದ್ಯಾವ ಹುಡುಗಿ, ಯಾವ ಊರು ಅಂತೀರಾ? ಈ ಲವ್ ಸ್ಟೋರಿ ತಪ್ಪದೆ ನೋಡಿ. ಹೌದು, ನೀವು ನೋಡ್ತಿರೋ ಈ ಹುಡುಗಿ ಹೆಸರು ಅಕ್ಷಯ. ಶಿಡ್ಲಘಟ್ಟ ನಗರದ ಈಕೆಯನ್ನ ಚಿಕ್ಕಬಳ್ಳಾಪುರ ತಾಲೂಕು ನಾಯನಹಳ್ಳಿ ತಮ್ಮ ಸೋದರ ಸಂಬಂಧಿ ಭಾವನಾದ ಮುನೇಗೌಡ ಎನ್ನುವವನ ಜೊತೆಗೆ ಎಂಗೇಜ್ಮೆಂಟ್ ಆಗಿತ್ತು. ಇನ್ನೇನು ಚೌಟ್ರಿ ಬುಕ್ ಮಾಡಿ ಮದುವೆ ದಿನಾಂಕ ನಿಗದಿಗೊಳಿಸಿಕೊಂಡು ಆಹ್ವಾನ ಪತ್ರಿಕೆಗಳನ್ನು ಮುದ್ರಿಸಿ ಸಂಬಂಧಿಕರು ಬಂಧು ಮಿತ್ರರಿಗೆ ಹಂಚಿಕೆ ಮಾಡಲು ಹುಡುಗನ ಕಡೆಯವರು ತಯಾರಿ ನಡೆಸುತ್ತಿದ್ರು. ಆದ್ರೆ ಹುಡುಗಿಗೆ ಏನಾಯ್ತೋ ಗೊತ್ತಿಲ್ಲ, ತನ್ನ ಬಾಯ್ ಫ್ರೆಂಡ್ ಶಿಡ್ಲಘಟ್ಟ ನಗರದ ಗಣೇಶ್ ಎನ್ನುವವನ ಜೊತೆ ಜಂಪ್ ಆಗಿ ಬಿಟ್ಟಿದ್ದಾಳೆ. ಮಾಹಿತಿ ತಿಳಿದ ಹುಡುಗನ ಕಡೆಯವರು ದಿಕ್ಕು ಕಾಣದಂತಾಗಿದ್ದಾರೆ. ಹುಡುಗಿ ಮಿಸ್ ಆಗಿದ್ದಾಳೆ ಅಂತ ಹುಡುಗಿ ಕಡೆಯವರು ಶಿಡ್ಲಘಟ್ಟ ನಗರ ಠಾಣೆಗೆ ದೂರು ನೀಡಿದ್ರೆ, ಇತ್ತ ಕಡೆ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಹುಡುಗನ ಕಡೆಯವರು ಮದುವೆ ಹೆಣ್ಣು ನಾಪತ್ತೆಯಾಗಿದ್ದಾಳೆ, ಹುಡುಕಿ ಕೊಡಿ ಅಂತ ದೂರು ನೀಡಿದ್ದಾರೆ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಹಾಗೂ ಸಿಬ್ಬಂದಿ ಹುಡುಗಿಯ ನಾಪತ್ತೆಯ ಜಾಡು ಹಿಡಿದು ಹುಡುಕಾಟ ನಡೆಸಿದಾಗ ಇವರು ಧರ್ಮಸ್ಥಳದಲ್ಲಿ ಇದ್ದಾರೆ ಎಂಬುದು ಗೊತ್ತಾಗಿದೆ. ಪೊಲೀಸ್ ಮೆಸೇಜ್ಗೆ ಸ್ಪಂದಿಸಿದ ಧರ್ಮಸ್ಥಳ ಅಧಿಕಾರಿಗಳು ಅಲ್ಲಿ ಮದುವೆಯಾಗುತ್ತಿರುವ ಮಾಹಿತಿ ನೀಡಿದ್ರು. ಅಲ್ಲಿಂದ ಕರೆತಂದ ಪೊಲೀಸರು ವಿಚಾರಣೆ ನಡೆಸಿ ಹುಡುಗಿ ಹುಡುಗ ಒಪ್ಪಿಗೆ ಮೇರೆಗೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲೇ ಆರ ಬದಲಾಯಿಸಿ ಮದುವೆ ಮಾಡಿಸಿದ್ರು. ಮದುವೆ ಶಾಸ್ತ್ರ ಮುಗಿಸಿದ ಮೇಲೆ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲೂ ಇಬ್ಬರನ್ನ ಹಾಜರುಪಡಿಸಿ ಹುಡುಗಿ ಸಿಕ್ಕಿರುವ ಬಗ್ಗೆ ಎಂಗೇಜ್ಮೆಂಟ್ ಆಗಿದ್ದ ಸೋದರ ಮಾವನಿಗೆ ಸ್ಪಷ್ಟನೆ ನೀಡಿ ಹೇಳಿಕೆ ತೆಗೆದುಕೊಂಡು ಮದುವೆಯಾದ ಹುಡುಗನ ಜೊತೆ ಕಳಿಸಿಕೊಟ್ರು. ಇನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆಗೆ ಸಿದ್ಧಪಡಿಸಿಕೊಂಡಿದ್ದ ಮುನೇಗೌಡ ನಿಂತಿದ್ದ ಆಟೋಗೆ ಲಾರಿ ಡಿಕ್ಕಿ ಹೊಡೆದಿದ್ದರಿಂದ ಆಟೋದಿಂದ ನೆಲಕ್ಕೆ ಬಿದ್ದ ವೃದ್ಧನ ಮೇಲೆ ಆಂಧ್ರ ಪ್ರದೇಶದ ಬಸ್ ಹರಿದ ಪರಿಣಾಮ ವೃದ್ಧ ಸ್ಥಳದಲ್ಲೇ ಮೃತಪಟ್ಟಿದ್ದು 13 ಜನರಿಗೆ ಗಾಯಗಳಾಗಿರುವ ಹೃದಯ ವಿದ್ರಾವಕ ಘಟನೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ರಸ್ತೆ 44ರ ಸಾಯಿಬಾಬಾ ಮಂದಿರದ ತಿರುವಿನಲ್ಲಿ ನಡೆದಿದೆ. ಆಂಧ್ರ ಪ್ರದೇಶದ ಇಂದೂಪುರ ತಾಲೂಕಿನ ಲೇಪಾಕ್ಷಿ ಮಂಡಳದ ಚಿಲುವೆಂದುಲ ಗ್ರಾಮದ ವೃದ್ಧ 80 ವರ್ಷದ ಆದಿಮೂರ್ತಿ ಸ್ಥಳದಲ್ಲಿ ಮೃತಪಟ್ಟ ವೃದ್ಧ. ಆಂಧ್ರ ಪ್ರದೇಶದ ಚಿಲುವಲಪಲ್ಲಿ ಗ್ರಾಮದ ಜನರು ಬಾಗೇಪಲ್ಲಿ ತಾಲೂಕಿನ ಸುಂಕಲಮ್ಮ ದೇವಿಯ ಪೂಜೆಗೆ ಆಗಮಿಸಿದ್ದಾರೆ. ದೇವಾಲಯದಿಂದ ಹೋಟೆಲ್ಗೆ ಹೋಗಲು ಆಟೋದಲ್ಲಿ ಪ್ರಯಾಣ ಮಾಡಿದ್ದಾರೆ. ಸತ್ಯಸಾಯಿ ಮಂದಿರದ ತಿರುವಿನಲ್ಲಿ ಆಟೋ ಚಾಲಕ ಯೂ ಟರ್ನ್ ಮಾಡಲು ಆಟೋ ನಿಲ್ಲಿಸಿದ್ದಾರೆ. ಹಿಂಬದಿಯಿಂದ ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಸಂಚರಿಸಿದ್ದಾರೆ. ಈ ಇಬ್ಬರನ್ನು ತಪ್ಪಿಸಲು ಹೋಗಿ ಲಾರಿ ಆಟೋಗೆ ಡಿಕ್ಕಿ ಹೊಡೆದಿದೆ. ಆಟೋದಲ್ಲಿ ಇದ್ದ ವೃದ್ಧ ಕೆಳಕ್ಕೆ ಬಿದ್ದಿದ್ದಾನೆ. ಇದೇ ವೇಳೆ ಇದೇ ರಸ್ತೆಯಲ್ಲಿ ಬಂದ ಬಸ್ ವೃದ್ಧ ಆದಿಮೂರ್ತಿ ಎಂಬುವವರ ಮೇಲೆ ಹರಿದಿದ್ದು ವೃದ್ಧ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಉಳಿದಂತೆ ಆಟೋದಲ್ಲಿ ಇದ್ದ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸಿ,
ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ, ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ವ್ಯಕ್ತಿಯನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸಿ ಮಾಧ್ಯಮದವರ ಜೊತೆ ಮಾತನಾಡಿ, ಅಪಘಾತಕ್ಕೆ ಮುಖ್ಯ ಕಾರಣ ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಗಾಳಿಗೆ ತೋರಿ ಸಂಚರಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿರುವುದರಿಂದ ದ್ವಿಚಕ್ರ ವಾಹನ ಚಾಲಕರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಮಾಡಲಾಗಿದೆ. ಡಿಸೆಂಬರ್ 12ರಿಂದ ವಾಹನಗಳ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಅಪಘಾತಗಳ ಬಗ್ಗೆ ಪದೇ ಪದೇ ಪೊಲೀಸರನ್ನೇ ದೂರುವ ಬದಲು ಸಾರ್ವಜನಿಕರು ತಮ್ಮ ಪ್ರಾಣಗಳ ಬಗ್ಗೆ ಜಾಗೃತರಾಗಬೇಕು ಎಂದು ತಿಳಿಸಿದರು. ಡಿಸ್ಟ್ರಿಕ್ಟ್ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಒಂದು ಫೆಟಲ್ ಆಕ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಫೆಟಲ್ ಆಕ್ಸಿಡೆಂಟ್ ಸತ್ಯಸಾಯಿ ಸ್ಕೂಲ್ ಮುಂದೆ ಹೈವೇಯಲ್ಲಿ ನಡೆದಿದೆ. ಈ ಆಕ್ಸಿಡೆಂಟಲ್ಲಿ 4 ವೆಹಿಕಲ್ಸ್ದು ಇನ್ವಾಲ್ವ್ಮೆಂಟ್ ಇದೆ. ಬೇಸಿಕಲಿ ಒಂದು ಸೈಡಿಂದ ಇದು ಒಂದು ಆಟೋ ಬರ್ತಾ ಇತ್ತು. ಆ ಆಟೋ ಅಲ್ಲಿ 6 ಜನ ಕೂತಿದ್ದಾರೆ. ಆ ಆಟೋ ಯೂ ಟರ್ನ್ ತಗೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ಗೆ ಒಂದು ಲಾರಿ ಆಗಿ ಡಿಕ್ಕಿ ಮಾಡಿದ್ದಾರೆ ಅವರಿಗೆ. ಅದೇ ಟೈಮ್ಗೆ ಇನ್ನೊಂದು ಆಂಧ್ರ ಅದು ಬಸ್, ಗೌರ್ಮೆಂಟ್ ಬಸ್ ಒಬ್ಬರು ವಿಕ್ಟಿಮ್ ಮೇಲೆಯಿಂದ ಹೋಗಿದೆ. ಅದೇ ಥರ ಇನ್ನೊಂದು ಎಕ್ಸೆಲ್ ಬೈಕಲ್ಲಿ ಇನ್ನೊಬ್ಬರು ಬರ್ತಾ ಇತ್ತು ಮುಖ, ಅವರು ಕೂಡ ಡಿಕ್ಕಿ ಮಾಡಿ ಅವರು ಕೂಡ ಬಿದ್ದಾಗಿದ್ದಾರೆ ಆ ಜಾಗಕ್ಕೆ. ಈ ಆಕ್ಸಿಡೆಂಟ್ ಅಲ್ಲಿ ಟೋಟಲ್ 10 ಜನ ವಿಕ್ಟಿಮ್ಸ್ ಇದ್ದಾರೆ. ಒಬ್ರದ್ದು ಸ್ಪಾಟಲ್ಲಿ ಡೆತ್ ಆಯಿತು. APC ಬಸ್ಸಿಂದ ಕೆಳಗಡೆ ಬಂತು, ಅವರದ್ದು ಬಾಡಿ ಮೇಲಿಂದ ಹೋಗಿದೆ ಬಸ್, ಅವ್ರದ್ದು ಸ್ಪಾಟಲ್ಲಿ ಡೆತ್ ಆಗಿದೆ ಒಬ್ಬರದು. ಬಾಕಿ 9 ಜನ ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟಲಲ್ಲಿ ಕೂಡ ಮಾಹಿತಿ ಬರ್ತಾ ಇದೆ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇಲ್ಲೊಬ್ಬ ವ್ಯಕ್ತಿ ಮದುವೆಯಾಗಿ ಮುದ್ದಾದ ಮಗ ಇದ್ದರೂ ಪರಸ್ತ್ರೀ ಸಂಗ ಮಾಡಿ ಪರಲೋಕ ಸೇರಿದ್ದಾನೆ. ಪ್ರಿಯತಮೆಯ ಮನೆಯಲ್ಲಿ ಪ್ರಿಯಕರ ಬೆಂಕಿಗೆ ಬಲಿಯಾಗಿರುವ ವಿಚಿತ್ರ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೆಲ್ಲಿ, ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಪ್ರಿಯಕರನೋರ್ವ ಪ್ರಿಯತಮೆಯ ಮನೆಯಲ್ಲೇ ಬೆಂಕಿಗೆ ಬಲಿಯಾದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಅಂಪಸಂದ್ರ ಗ್ರಾಮದಲ್ಲಿ ನಡೆದಿದೆ. ಹೌದು, ಗ್ರಾಮದ 27 ವರ್ಷದ ಗಗನ್ ಶಂಕರ್ ಬೆಂಕಿಗೆ ಬಲಿಯಾಗಿ ತೀವ್ರ ಸುಟ್ಟು ಗಾಯಗಳಿಂದ ದಾರುಣವಾಗಿ ಸಾವನ್ನಪ್ಪಿದ ವ್ಯಕ್ತಿಯಾಗಿದ್ದು, ನಿನ್ನೆ ಗಗನ್ ಶಂಕರ್ ತನ್ನ ಪ್ರಿಯತಮೆಯ ವೆನ್ನೆಲ ಮನೆಗೆ ಹೋಗಿದ್ದನಂತೆ. ಈ ವೇಳೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿ ಈ ವೇಳೆ ಗಗನ್ ಶಂಕರ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರಂತೆ. ಇದರಿಂದ ತೀವ್ರ ಸುಟ್ಟು ಗಾಯಗಳಿಂದ ನರಳುತ್ತಿದ್ದ ಈತನನ್ನ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ದಿದ್ದಾರೆ. ಆದರೆ ದುರದೃಷ್ಟವಶಾತ್ ಗಗನ್ ಶಂಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಸಾವನ್ನಪ್ಪಿದ್ದಾರೆ. ಫೋನ್ ಮಾಡಿ ಇಬ್ಬರು ಸಾಯ್ಬೇಕು ಬಾ ಅಂತ ಮನೆಗೆ ಕಲ್ಸ್ಕೊಂಡಿದ್ದ ಇದು ಅಂತ ಗೊತ್ತು. ಇವನು ಪೆಟ್ರೋಲ್ ಎತ್ಕೊಂಡೋಗಿ ಆ ಹುಡುಗಿನ ಹಾಕ್ದನ ಇವನೇ ಅಂದ್ಕೊಂಡ, ಅದು ನಮ್ಗೆ ಗೊತ್ತಿಲ್ಲ. ಆ ಹುಡುಗಿ ಇವಾಗ ಅವ್ನು ಡೆತ್ ಆಗಿದ್ದಾನೆ ಅಂತ ಗೊತ್ತಾದ್ರೆ ಮನೆಯಲ್ಲಿ ಅವರೇ TV ಗ್ಲಾಸು ಎಲ್ಲ ಅವರೇ ಇದು ಮಾಡಿಕೊಂಡು ಇವು ಹೆಂಗಸರು ಮಾಡಿದ್ದಾರೆ. ಅವ್ರು ಈ ಗಲಾಟೆ ಮಾಡ್ತಾಯಿದ್ದಾರೆ. ಹನುಮನೆಯಲ್ಲಿ ಸರ್ ಅವ್ನ ಸಾವಾಗ ಅವರೇ ಕಾರಣ ಅಷ್ಟೇ. ಅವ್ರ ಮೇಲೆ ಹುಡುಗಿ ಮೇಲೆ. ಮುಸ್ಲಿಂ ಯುವತಿ 7-8 ವರ್ಷಗಳ ಹಿಂದೆ ಹಿಂದೂ ವ್ಯಕ್ತಿಯೊಂದಿಗೆ ಮದುವೆಯಾಗಿ ಹಿಂದೂ ಆಗಿ ಬದಲಾಗಿದ್ದ ವೆನ್ನೆಲ ತನ್ನ ಪತಿಯನ್ನ ಕಳೆದುಕೊಂಡಿದ್ಲು. ಆಕೆಯೊಂದಿಗೆ ಸಲುಗೆ ಬೆಳೆಸಿಕೊಂಡಿದ್ದ ಗಗನ್ ಶಂಕರ್ ಆಕೆಯೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಂತೆ. ಈ ಮಧ್ಯೆ ಗಗನ್ ಶಂಕರ್ಗೆ ಹಲವು ವರ್ಷಗಳ ಹಿಂದೆ ತನ್ನ ಸಂಬಂಧಿಕರ ಯುವತಿಯೊಂದಿಗೆ ಮದುವೆಯಾಗಿ ಒಂದು ಗಂಡು ಮಗು ಕೂಡ ಇದೆ. ಈ ಮಧ್ಯೆಯೂ ವೆನ್ನೆಲ ಜೊತೆಗೆ ಅನೈತಿಕ ಸಂಬಂಧ ಮುಂದುವರೆಸಿದ್ದಂತೆ. ಆದರೆ ಕಳೆದ 6 ತಿಂಗಳಿನಿಂದ ವೆನ್ನೆಲ ಜೊತೆಯಿಂದ ಅಂತರ ಕಾಯ್ದುಕೊಂಡಿದ್ದ. ಈ ಬ್ರೇಕಪ್ ಮಧ್ಯೆ ವೆನ್ನೆಲ ಅದೇ ಗ್ರಾಮದ ದೇವೇಂದ್ರಪ್ಪ ಎನ್ನುವಾತನೊಂದಿಗೆ ಲಿವಿಂಗ್ ಟುಗೆದರ್ ಜೀವನ ನಡೆಸುತ್ತಿದ್ರಂತೆ. ಇತ್ತೀಚೆಗೆ ಗಗನ್ ಶಂಕರ್ ತನ್ನ ಮನೆಗೆ ಹೊಸ ಸೋಫಾ ತಂದು ಹಾಕಿದ್ನಂತೆ. ಈ ವಿಚಾರ ತಿಳಿದ ವೆನ್ನೆಲ ಸಿಡಿಮಿಡಿಗೊಂಡು ಗಗನ್ ಶಂಕರ್ನನ್ನ ತನ್ನ ಮನೆಗೆ ಕರೆಸಿದ್ದಾಳೆ. ಸೋಫಾ ವಿಚಾರದಲ್ಲಿ ಶುರುವಾದ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ವೆನ್ನೆಲ ಹಾಗೂ ಆಕೆಯ ಮತ್ತೊಬ್ಬ ಬಾಯ್ ಫ್ರೆಂಡ್ ದೇವೇಂದ್ರಪ್ಪ ಸೇರಿ ಗಗನ್ ಶಂಕರ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಅಂತ ಮೃತರ ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಮಗೆ ನಮ್ಮ ಚಿಕ್ಕ ಮಾವನ ಮಗ ಆ ಹುಡುಗಿನ ಜಾಸ್ತಿ ದಿನ ಆಯ್ತು ಮಾತಾಡಿ.
ಇವ್ರು ಏನು ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಮನೆಯಲ್ಲಿ ಹೆಂಡ್ತಿನ ನೋಡ್ಕೊತಾ ಇರ್ತಾನೆ, ಮಗನೂ ನೋಡ್ಕೊತಾ ಇದ್ದ. ನೆನ್ನೆ ಎಲ್ಲ ಸೋಫಾ ಸೆಟ್ ಹಾಕೊಂಡು ಬಂದವನೇ, ಇವಳಿಗೆ ಇಡ್ಸಿಲ್ಲ. ಅದು ಫೋನ್ ಮಾಡಿಬಿಟ್ಟು ಕರೆಸ್ಬಿಟ್ಟು ಅವ್ರ ಮನೆಯಲ್ಲಿ ಅವಳು ಗಂಡ ಇಬ್ಬರು ಇದ್ದಾರೆ. ಇವನ್ನ ಹೋಗೋಷ್ಟರಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟವ್ರೆ. ಯಾಕೆ ತರಬೇಕು ಆಗಿತ್ತು ಏನು? ಅವ್ನ ಗಂಡ ಸಹ ಇದರಲ್ಲಿ ಇವನಿಗೆಲ್ಲ ಚೆಂದಿ ಇತ್ತು. ಈ ಅಮ್ಮ ಮಾಡ್ತಾ ಇರೋ ತಪ್ಪುಗಳೆಲ್ಲ ಅವನಿಗೂ ಗೊತ್ತು, ಗಂಡನಿಗೂ ಸಹ. ಆದರೂ ಸಹ ಮನೆಯಲ್ಲಿ ಇಕ್ಕೊಂಡು ಅವ್ರು ಮಾಡ್ಕೊತಾ ಇದ್ರು ಸರ್. ಮತ್ತು ಇವಾಗ ನೆನ್ನೆ ಕರ್ಸ್ಕೊಂಡ್ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚಾಕವ್ರೆ. ಪರಸ್ತ್ರೀ ಚಟವಿದ್ದ ಗಂಡ ಬೆಂಕಿಗೆ ಬಲಿಯಾಗಿದ್ದು ಆತನೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡನೋ ಅಥವಾ ಪ್ರಿಯತಮೆಯೇ ಈತನಿಗೆ ಬೆಂಕಿ ಹಚ್ಚಿದ್ದಳೋ ಅನ್ನೋ ಅನುಮಾನ ಕಾಡುತ್ತಿದೆ. ಅಸಲಿ ಸತ್ಯ ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿಭಟನೆಗೆ ತಂದಿದ್ದ ಜೋಡಿ ಎತ್ತಿನ ಗಾಡಿ ಜನಾಕರ್ಷಕವಾಗಿತ್ತು. ಆದರೆ ತಮಟೆಯ ಶಬ್ದಕ್ಕೆ ಬೆದರಿದ ಎತ್ತುಗಳು ದಿಕ್ಕಾಪಾಲಾಗಿ ಓಡಲು ಕಾಲು ಕಿತ್ತಿದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಯಕರ್ತರು ನಮ್ಮ ಮೇಲೆ ಬಂಡಿ ಎಲ್ಲಿ ಬರುತ್ತದೋ ಎಂಬ ಆತಂಕದಿಂದ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗಿದ್ದು ಕೆಲ ಸಮಯ ಕೋಲಾರದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ರೈತರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕೋಲಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಮಂಗಳವಾರ ಬಿಜೆಪಿ ಪ್ರತಿಭಟನೆ ನಡೆಸುವಾಗ ಎತ್ತುಗಳು ಗಾಬರಿಗೊಂಡು ದಿಕ್ಕಾಪಾಲಾಗಿ ಹೊಡೆದು ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಎತ್ತಿನ ಗಾಡಿಯೊಂದಿಗೆ ಮುಖಂಡರು, ಕಾರ್ಯಕರ್ತರು ಬಂದರು. ಈ ವೇಳೆ ತಮಟೆ ಸದ್ದಿಗೆ ಎತ್ತುಗಳು ಬೆದರಿ ಎತ್ತಿನ ಗಾಡಿ ಎಳೆದಾಡಿದವು. ಗಾಬರಿಗೊಂಡು ಹಗ್ಗ ಕಿತ್ತುಕೊಂಡು ಹೊಡೆದವು. ಸುತ್ತ ಇದ್ದ ಕಾರ್ಯಕರ್ತರು ಎದ್ದು ಬಿದ್ದು ಹೊಡೆದರು. ಎತ್ತುಗಳನ್ನು ಹಿಡಿಯಲು ಹೋದವರು ಬಿದ್ದರು. ನಂತರ ನಿಯಂತ್ರಣಕ್ಕೆ ಬಂತು. ಪ್ರತಿಭಟನೆ ಮುಂದುವರಿಯಿತು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ದ್ವಿಚಕ್ರ ವಾಹನ ಸವಾರನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದ ಡಿವೈಡರ್ಗೆ ಡಿಕ್ಕಿ ಹೊಡೆದು ಮುಂದೆ ಬರುತ್ತಿದ್ದ ಸಾರಿಗೆ ಬಸ್ಗೆ ಸಿಕ್ಕಿ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಕಾದಲವೇಣಿ ಗ್ರಾಮದ ಬಳಿ ಜರುಗಿದೆ. ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮದ ವಾಸಿ 25 ವರ್ಷದ ಮಧುಕುಮಾರ್ ಮೃತ ಎಂದು ಗುರುತಿಸಲಾಗಿದೆ. ಮೃತ ಮಧುಕುಮಾರ್ ಗೌರಿಬಿದನೂರು ಕಡೆಯಿಂದ ತನ್ನ ಸ್ವಗ್ರಾಮಕ್ಕೆ ಹೋಗುತ್ತಿರುವಾಗ ದ್ವಿಚಕ್ರ ವಾಹನಕ್ಕೆ ನಾಯಿ ಅಡ್ಡ ಬಂದು ವಾಹನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಮುಂದೆ ತುಮಕೂರು ಕಡೆಯಿಂದ ಬರುತ್ತಿದ್ದ ಸಾರಿಗೆ ಬಸ್ನ ಹಿಂಬದಿಯ ಚಕ್ರದ ಕೆಳಗೆ ಸಿಕ್ಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಯವರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಮುದುಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಎಂಎಸ್ ರಾಜಶೇಖರ್ ಆರೋಪಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇತ್ತೀಚೆಗೆ ಕೋಲಾರದಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಿದ್ದು ಪೊಲೀಸರ ತಂಡ ವಿಶೇಷ ಕಾರ್ಯಾಚರಣೆ ನಡೆಸಿ ಪ್ರಮುಖ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರದಲ್ಲಿ ಇತ್ತೀಚೆಗಷ್ಟೇ ಮನೆಗಳ ದರೋಡೆ ಮಾಡಿದ ಪ್ರಕರಣದ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಕೊನೆಗೂ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಲಾರಿ ಡ್ರೈವರ್ ಕೆಲಸ ಮಾಡುತ್ತಿದ್ದ ಕೋಲಾರ ನಗರದ ಬಿಡಿ ಕಾಲೋನಿಯ ಶೇಖ್ ಬಾಬು ಅಲಿಯಾಸ್ ಚೋರ್ ಬಾಬಾ ಎಂಬ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ ವೇಳೆಯಲ್ಲಿ
ಡಿಎಆರ್ ಪೊಲೀಸ್ ಸಿಬ್ಬಂದಿ ವಿಜಯಕುಮಾರ್ ಹಾಗೂ ಬಿಡಿ ಕಾಲೋನಿಯ ಕದೀರ್ ಮನೆಯಲ್ಲಿ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಆರೋಪಿಯಿಂದ 25 ಗ್ರಾಂ ಚಿನ್ನದ ಆಭರಣ, 2 ಬೆಳ್ಳಿಯ ಆಭರಣಗಳು ಸೇರಿ ಒಟ್ಟು 2,66,000 ರು ಮೌಲ್ಯ ಆಭರಣಗಳನ್ನ ಆರೋಪಿಯಿಂದ ವಶಪಡಿಸಿಕೊಳ್ಳಲಾಗಿದೆ. ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿದ್ದು, ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಪ್ರಕರಣದ ಪತ್ತೆ ಕಾರ್ಯವನ್ನು ಎಸ್ಪಿ ಬಿ ನಿಖಿಲ್ ಅವರ ಮಾರ್ಗದರ್ಶನದಲ್ಲಿ ಗಲ್ಪೇಟೆ ವೃತ್ತ ನಿರೀಕ್ಷಕರಾದ ಲೋಕೇಶ್ ಎಂಜೆ, ಪಿಎಸ್ಐ ವಿಠಲ್ ವೈತಳವಾರ್, ಪಿಎಸ್ಐ ಸೈಯದ್ ಕಾಸಿಂ, ಎಎಸ್ಐ ಮುನಿವೆಂಕಟಸ್ವಾಮಿ, ಸಿಬ್ಬಂದಿಗಳಾದ ಶಫೀವುಲ್ಲಾ, ಮಂಜುನಾಥ ಕೆಟಿ, ರಾಜೇಶ್, ಹೇಮಂತ್, ಬಕಾಶ್, ದಿವ್ಯಾ ತಂಡ ಪ್ರಕರಣವನ್ನ ಭೇದಿಸಿದೆ. ಚಲಿಸುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿರುವ ಘಟನೆ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ಕಡೆಗೆ ತೆರಳುವ ಕಣಿವೆ ಪ್ರದೇಶದಲ್ಲಿ ಮಂಗಳವಾರ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದಿಂದ ಗೌರಿಬಿದನೂರು ಕಡೆಗೆ ಟೊಯೋಟೋ ಕಂಪನಿಗೆ ಸೇರಿದ ಇಥಿಯೋಸ್ ಕಾರಿನಲ್ಲಿ ಯುವಕರಿಬ್ಬರು ತೆರಳುತ್ತಿದ್ದರು. ಇತ್ತೀಚೆಗೆ ಕಣಿವೆ ಪ್ರದೇಶದ ವ್ಯಾಪ್ತಿಯಲ್ಲಿ ಹೆದ್ದಾರಿ ಪ್ರಾಧಿಕಾರದಿಂದ ರಾಷ್ಟ್ರೀಯ ಹೆದ್ದಾರಿ 69 ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದು ಸುಗಮ ಸಂಚಾರಕ್ಕೆ ಅನುಕೂಲವಾಗಿದೆ. ಇದರಿಂದ ವೇಗವಾಗಿ ಬಂದ ಟೊಯೋಟೋ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಣಿವೆ ಪ್ರದೇಶದಲ್ಲಿರುವ ವೀರದಿಮ್ಮಮ್ಮ ದೇವಾಲಯದ ಬಳಿ ರಸ್ತೆ ಸೂಚನಾ ಫಲಕಕ್ಕೆ ಡಿಕ್ಕಿಯಾಗಿ ಎದುರು ಇರುವ ಕಂದಕಕ್ಕೆ ಕಾರು ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಇದೇ ಮಾರ್ಗವಾಗಿ ಚಲಿಸುತ್ತಿದ್ದ ದ್ವಿಚಕ್ರ ವಾಹನ ಸವಾರರು ಕಾರಿನಲ್ಲಿ ಸಿಲುಕಿಕೊಂಡವರನ್ನ ಹೊರಕರ ತಂದಿದ್ದು, ಬಳಿಕ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಿದ್ದಾರೆ. ಬಳಿಕ ಕಂದಕಕ್ಕೆ ಉರುಳಿದ ಕಾರನ್ನು ಜೆಸಿಬಿ ಯಂತ್ರದ ನೆರವಿನಿಂದ ಮೇಲಕ್ಕೆ ಎತ್ತಲಾಯಿತು. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯಲ್ಲಿ ಉತ್ತಮ ಹಾಲು ಉತ್ಪಾದನೆ ಆಗುತ್ತಿದ್ದು, ನಂದಿನಿ ಹಾಲು ಮತ್ತು ಇತರೆ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ವಿಸ್ತಾರಗೊಳ್ಳುತ್ತಿದೆ ಎಂದು ಶಿಡ್ಲಘಟ್ಟ ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮ ರಥೋತ್ಸವ ಅಂಗವಾಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ದೇವರಮಳ್ಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಆಶ್ರಯದಲ್ಲಿ ಉತ್ತಮ ರಾಸುಗಳ ಪ್ರದರ್ಶನ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ಹೈನುಗಾರಿಕೆಯು ಕೇವಲ ಉಪಕಸುಬಾಗಿಯೇ ಉಳಿದಿಲ್ಲ, ಇದೊಂದು ಉದ್ದಿಮೆಯಾಗಿ ವ್ಯಾಪಿಸುತ್ತಿದೆ. ಹಾಗಾಗಿ ನೂತನ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೈನುಗಾರಿಕೆಯನ್ನು ಕೈಗೊಂಡು ಹೆಚ್ಚು ಆದಾಯ ಗಳಿಸಬೇಕೆಂದು ರೈತರಿಗೆ ತಿಳಿಸಿದರು. ಆಗೋದಿಲ್ಲ ಚೀಮೂಲಾದ್ರೆ ಅಂತ ಇತ್ತು, ಆದ್ರೆ ಇವತ್ತು ಮಾರ್ಕೆಟಿಂಗು ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಯಾಕಂದ್ರೆ ನಮ್ಮ ಹೊಂದ್ಕೊಳ್ಳೋದಕ್ಕೆ ನಮ್ಮ ಆಂಧ್ರ ಪ್ರದೇಶ ಹೈದರಾಬಾದ್ಗೆ ಹೋಗ್ತಾ ಇದೆ, ಅದರಿಂದ ಮಾರ್ಕೆಟಿಂಗು ಆಗ್ತದೆ. ಅದರಿಂದ ಇವತ್ತು ರೈತ ಬಾಂಧವರು ನಮ್ಮ ರಾಮಣ್ಣವರು ಶ್ರೀನಿವಾಸ್ ಅವರು ಹೇಳ್ದಂಗೆ ಹೆಚ್ಚಿಗೆ ಹಸುಗಳನ್ನ ಇಟ್ಕೊಂಡು ಸಾಕಾಣಿಕೆ ಮಾಡಿ ಏನಿವತ್ತು 5 ರೂಪಾಯಿ ಕೊಡ್ತಾ ಇದ್ದಾರೆ ಸಾಕಾಗೋದಿಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಒಂದು 10 ರೂಪಾಯಿ ಕೊಡು ಬಡ ಬಗ್ಗರು. ಇವತ್ತು ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದು ಹಾಲು ಕರೆದು ಹಾಲು ಎತ್ಕೊಂಡು ಹಾಕಿ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಾ ಅವ್ರಿಗೆ ಇನ್ನೊಂದು 5 ರೂಪಾಯಿ 10 ರೂಪಾಯಿ ಮಾಡಿದ್ರೆ. ಕಾರ್ಯಕ್ರಮದಲ್ಲಿ ಉತ್ತಮ ರಾಸುಗಳ ಮಾಲೀಕರಿಗೆ ಬಹುಮಾನ ನೀಡಲಾಯಿತು. ಮಿಶ್ರ ತಳಿ, ಸೀಮೆ ಹಸು, ಎಮ್ಮೆ ಹಾಗೂ ನಾಟಿ ಹಸುಗಳ ವಿಭಾಗದಲ್ಲಿ ತಲಾ 3 ಬಹುಮಾನವನ್ನ ನೀಡಲಾಯಿತು. ಈ ವೇಳೆ ಕೋಚಿಮುಲ್ ಮಾಜಿ ನಿರ್ದೇಶಕ ಆರ್ ಶ್ರೀನಿವಾಸ್, ಉಜುಗೂರು ರಾಮಯ್ಯ, ದೇವರಮಳ್ಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಂ ಆನಂದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ದೇವರಾಜ್, ಉಪಾಧ್ಯಕ್ಷೆ ಅನಸೂಯಮ್ಮ, ವಿಸ್ತರಣಾಧಿಕಾರಿ ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲೂ ಈ ರೀತಿಯ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮಾಡುತ್ತಿರುವುದು ನನಗೆ ಅತೀವ ಸಂತಸ ತಂದುಕೊಟ್ಟಿದೆ. ಆದಿಚುಂಚನಗಿರಿ ಮಠ ನಾಡಿನ ಸಂಸ್ಕೃತಿ ಜಾನಪದ ಕಲೆಗಳ ಉಳಿವಿಗೆ
ಅಪಾರ ಕೊಡುಗೆ ನೀಡಿದೆ ಎಂದು ಹಾಸ್ಯ ಲೇಖಕ ಪ್ರೊಫೆಸರ್ ಕೃಷ್ಣೇಗೌಡ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಎಸ್ಡಿಸಿಐಟಿ ಕಾಲೇಜಿನಲ್ಲಿ ಇಂದು ಕನ್ನಡ ರಾಜ್ಯೋತ್ಸವ ಕುವೆಂಪುರವರ 121ನೇ ಜನ್ಮ ದಿನಾಚರಣೆ ಹಾಗೂ ಚಿರವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅದ್ದೂರಿಯಾಗಿ ನಡೆದ ರಾಜ್ಯೋತ್ಸವ ಕಾರ್ಯಕ್ರಮ ಹಾಸ್ಯ ಲೇಖಕ, ನಿವೃತ್ತ ಪ್ರಾಂಶುಪಾಲ, ಮೈಸೂರು ಪ್ರೊಫೆಸರ್ ಕೃಷ್ಣೇಗೌಡ, ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಂದನಾಥ ಸ್ವಾಮೀಜಿ, ಪ್ರಾಂಶುಪಾಲ ಡಾಕ್ಟರ್ ರಾಜು ಸಂಯುಕ್ತಾಶ್ರಯದಲ್ಲಿ ನಡೆಯಿತು. ಕಾಲೇಜು ಆಡಿಟೋರಿಯಂನಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಗಿಡ ನೆಟ್ಟು ಜಾನಪದ ವೀರಗಾಸೆ ಕುಣಿತದೊಂದಿಗೆ ವೇದಿಕೆ ಸಾಗಿದರು. ಜ್ಞಾನಪೀಠ ಸಾಹಿತಿಗಳ ಜ್ಞಾನ ಮನನದೊಂದಿಗೆ ಸಾಂಸ್ಕೃತಿಕ ನೃತ್ಯಗಳೊಂದಿಗೆ ಕನ್ನಡ ಚಲನಚಿತ್ರಗಳ ಗೀತೆಗಳಿಗೆ ನೃತ್ಯ ಪ್ರದರ್ಶನ ನೀಡುವ ಮೂಲಕ ತಾಂತ್ರಿಕ ವಿದ್ಯಾರ್ಥಿಗಳು ಮಿಂಚಿದರು. ಕಾಲೇಜಿನಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ 121ನೇ ಕುವೆಂಪು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಕೃಷ್ಣೇಗೌಡರವರು ಬಂದಿದ್ದಾರೆ. ಬಹಳ ಅದ್ದೂರಿಯಿಂದ ನಾವು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೇವೆ. ಮಧ್ಯಾಹ್ನ ಎಲ್ಲ ರೀತಿಯಲ್ಲೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ. ಈ ಒಂದು ಚಿರವಿನೂತನ ಕನ್ನಡ ಸಂಘ 2021ರಲ್ಲಿ ನಮ್ಮ ಕಾಲೇಜಿನಲ್ಲಿ ಸ್ಥಾಪನೆಗೊಂಡು ಸತತವಾಗಿ 5 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅನೇಕ ಚಟುವಟಿಕೆಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಅವೆಲ್ಲವನ್ನು ನಡೆಸ್ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಚಿರವಿನೂತನ ಕನ್ನಡ ಸಂಘದಿಂದ ಒಂದು ಸಂಚಿಕೆಯನ್ನು ಸಹ ಇಂದು ನಾವು ಬಿಡುಗಡೆ ಮಾಡಿದ್ದೇವೆ. ಧನ್ಯವಾದಗಳು. ವಿದ್ಯಾರ್ಥಿ ಸಮೂಹವನ್ನು ಕುರಿತು ಮಾತನಾಡಿದ ಮೈಸೂರು ಪ್ರೊಫೆಸರ್ ಕೃಷ್ಣೇಗೌಡ, ಆದಿಚುಂಚನಗಿರಿ ಮಠ ಜಾನಪದ ಕಲೆ ಸಂಪ್ರದಾಯವನ್ನ ಉಳಿಸಿಕೊಂಡೇ ದೇಶವನ್ನ, ನಾಡನ್ನ, ನಾಡಿನ ಜನರನ್ನ ಕೊಂಡೊಯ್ಯುತ್ತಿದೆ ಎಂದು ಅಭಿಮಾನ ಮೆರೆದರು. ಚಂದ್ರಶೇಖರ ನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ ಸಂಸ್ಥೆ ಆಶ್ರಯದಲ್ಲಿ ಬಹಳ ಅದ್ದೂರಿಯಾದ ಕನ್ನಡ ರಾಜ್ಯೋತ್ಸವ. ನನಗೆ ಸಂತೋಷ ಏನು ಅಂದರೆ, ಮುಖ್ಯವಾಗಿ ತಾಂತ್ರಿಕ ಕಾಲೇಜುಗಳಲ್ಲಿ ಇದಾಗಬೇಕು. ಇಲ್ಲದಿದ್ರೆ ಆ ವಿದ್ಯಾರ್ಥಿಗಳೆಲ್ಲ ಒಂಥರ ಅವ್ರ ಫೋಕಸ್ ಯಾವ ಕಡೆ ಇರುತ್ತೆ ಅಂದರೆ, ನಾಳೆ ಓದೋದು, ಕೆಲಸ ತಗೊಳ್ಳೋದು, ಸಂಪಾದನೆ ಮಾಡೋದು, ಸಂಬಳ, ಇವನ್ನ ಯೋಚನೆ ಮಾಡ್ತಿರ್ತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ದೇಶ, ನಮ್ಮ ನಾಡು, ನಮ್ಮೂರು, ನಮ್ಮ ಮನೆ, ನಮ್ಮ ಅಣ್ಣ ತಮ್ಮದಿರು, ಬಂಧು ಬಳಗ ಅಂತೆಲ್ಲ ಮನುಷ್ಯನಿಗೆ ಭಾವನೆಗಳಿಲ್ಲದೆ ಹೋಗ್ಬಿಟ್ರೆ ನನಗೆ ಅದು ಮನುಷ್ಯತ್ವ ಅಂತ ಅನಿಸೋದಿಲ್ಲ. ಅದರಿಂದ ಇವತ್ತು ಅದೆಷ್ಟು ಸಂಭ್ರಮದಿಂದ, ಎಷ್ಟು ಉತ್ಸಾಹದಿಂದ, ಎಷ್ಟು ಅದ್ದೂರಿಯಿಂದ, ವೈಭವದಿಂದ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ರು ಅಂದರೆ, ನಾನು ಸಂಘಟಿಸಿದ ಎಲ್ಲರನ್ನೂ ಅಭಿನಂದಿಸಬೇಕು. ಪ್ರಿನ್ಸಿಪಾಲರಾದಿಯಾಗಿ ಇರುವಂಥ ಎಲ್ಲ ಕಾಲೇಜಿನ ಸಿಬ್ಬಂದಿ, ಅಧ್ಯಾಪಕರು, ಪ್ರಾಧ್ಯಾಪಕರುಗಳು, ವಿದ್ಯಾರ್ಥಿಗಳು ಎಲ್ಲರೂ ಬಹಳ ಚೆನ್ನಾಗಿ ಭಾಗವಹಿಸಿದರು. ಆಮೇಲೆ ಕನ್ನಡ ರಾಜ್ಯೋತ್ಸವಕ್ಕಾಗಿ ತಮ್ಮ ಮಾಮೂಲಿ ಡ್ರೆಸ್ ಕೋಡ್ ಬಿಟ್ಟು ಸಂಪ್ರದಾಯದ ಉಡುಗೆ ತೊಡುಗೆಯಲ್ಲಿ ಆಗಮಿಸಿದ್ರು. ತಮ್ಮ ಮನೆ ಹಬ್ಬದಂತೆ ಖುಷಿಯಲ್ಲಿದ್ದ ವಿದ್ಯಾರ್ಥಿಗಳು ಇಂದಿನ ದಿನವನ್ನು ಅಜರಾಮರವಾಗಿಸಲು ಅಲ್ಲಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲು ಎಸ್ಪಿ ಕುಶಲ್ ಚೋಕ್ಸೆ ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಪೊಲೀಸ್ ಠಾಣಾ ಸಿಬ್ಬಂದಿ ಹೆಲ್ಮೆಟ್ ಕಡ್ಡಾಯ ಮಾಡುವುದಕ್ಕೂ ಮುನ್ನ ಜಾಗೃತಿ ಮೂಡಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹೆಲ್ಮೆಟ್ ಯಾಕೆ ಧರಿಸಬೇಕೆಂದು ಸಾಂಸ್ಕೃತಿಕ ಕಲಾ ಬಳಗದಿಂದ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಿದರು. ಸೂಕ್ಷ್ಮವಾದ ಭಾಗಕ್ಕೆ ಸ್ವಲ್ಪ ಇದ್ದರೂ ಕೂಡ ನಾವನ್ನು ಗಾಡಿಯನ್ನು ಓಡಿಸುತ್ತೇವೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇದೇ ತಿಂಗಳ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯಗೊಳಿಸುವಂತೆ ಎಸ್ಪಿ ಆದೇಶವನ್ನ ಜಾರಿಗೊಳಿಸುವ ಮುನ್ನ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡಲು ಡಿವೈಎಸ್ಪಿ ಶಿವಕುಮಾರ್ ಹಾಗೂ ಪಿಎಸ್ಐ ಶರಣಪ್ಪ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಧರಣಿ ಸಾಂಸ್ಕೃತಿಕ ಕಲಾ ಬಳಗ ಜಕ್ಕೂರು ಲೇಔಟ್ ಬೆಂಗಳೂರು ತಂಡದವರಿಂದ ಜಾಗೃತಿ ಮೂಡಿಸುವ ಬೀದಿ ನಾಟಕ ಪ್ರದರ್ಶಿಸಿ ಹೆಲ್ಮೆಟ್ ಧರಿಸಿದರೆ ಮಾತ್ರ ಅಮೂಲ್ಯ ಜೀವ ಮತ್ತು ಜೀವನ ಉಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿದ್ರು. ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಪ್ರದರ್ಶನ ಮಾಡಲಾಯಿತು. ಜಿಲ್ಲಾ ಪಂಚಾಯಿತಿ ಸಿಇಒ ನವೀನ್ ಭಟ್, ಎಡಿಸಿ ಭಾಸ್ಕರ್ ಸಮ್ಮುಖದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡುತ್ತೇವೆ,
ಕುಡಿದು ವಾಹನ ಚಲಾಯಿಸುವುದಿಲ್ಲ, ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಮಾತನಾಡುವುದಿಲ್ಲ ಎಂಬ ಪ್ರಮಾಣ ಬೋಧಿಸಲಾಯಿತು. ಬಿಡಬೇಕಾಗಿಲ್ಲ. ಸೂಕ್ಷ್ಮವಾದ ಭಾಗದಲ್ಲಿ ಸ್ವಲ್ಪ ಹೀಗಾದ್ರೂ ಕೂಡ ನಾವನ್ನ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಈ ತಾವೆಲ್ಲ ಕೂಡ ಎಜುಕೇಟ್ ಇದ್ದೀರಿ, ಎಂಪ್ಲಾಯ್ ಇದ್ದೀರಿ. ಯಾಕಂದ್ರೆ ನಾವು ಬಹಳಷ್ಟು ನೋಡಿದಾಗ ಪ್ರಕರಣ ನೋಡಿದಾಗ ಆಕ್ಸಿಡೆಂಟ್ ಆದ ಮೇಲೆ ಇನ್ಶೂರೆನ್ಸ್ ನಮಗೆ ಏನು ಪರಿಹಾರ ಸಿಗಲ್ಲ. ನಾವು ಏನು ಸಂಪಾದನೆ ಮಾಡ್ತೀವಿ ಬಿಡ್ತೀವಿ, ಹೋಗುವ ನಂತರದಲ್ಲಿ ನಮ್ಮ ಕುಟುಂಬದವ್ರಿಗೆ ಕೂಡ ಅನುಕೂಲ ಆಗುತ್ತಲ್ಲ, ನಮ್ಮ ಇನ್ಶೂರೆನ್ಸ್ ಮಾಡಿದ್ರೆ ಅದೆಲ್ಲ ಅನುಕೂಲ ಕೂಡ ನಂತರದಲ್ಲಿ ಬರ್ತಕ್ಕಂಥ. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದ್ವೇಷ ಭಾಷಣ ನಿಯಂತ್ರಣಕ್ಕೆ ಮಸೂದೆ ತರಲು ಹೊರಟಿರುವುದು ಸರಿಯಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ದ್ವೇಷ ಭಾಷಣದಲ್ಲಿ ತೊಡಗಿದ್ದಾರೆ. ಮೊದಲು ಅವರ ಮೇಲೆ ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದು ಮಾಜಿ ಸಂಸದ ಬಿಜೆಪಿಯ ಎಸ್ ಮುನಿಸ್ವಾಮಿ ಹೇಳಿದರು. ಪಾರ್ಟಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೋಲಾರ ನಗರದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಮುನಿಸ್ವಾಮಿ, ಒಂದು ಸಮುದಾಯ ಮೆಚ್ಚಿಸಲು ಕಾಂಗ್ರೆಸ್ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿರುವುದು ಸರಿಯಲ್ಲ. ಅದಕ್ಕೆ ನಮ್ಮ ವಿರೋಧವಿದೆ ಎಂದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಸಂಬಂಧ ಸಿದ್ದರಾಮಯ್ಯ ಏಕವಚನ ಬಳಕೆ ಮಾಡಿ ಅಗೌರವ ತೋರಿದ್ದಾರೆ. ಕೂಡಲೇ ಅವರು ಈ ಸಂಬಂಧ ಕ್ಷಮೆ ಯಾಚಿಸಬೇಕು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ನೀಡಿದ ಸಲಹೆಯಂತೆ ಭಗವದ್ಗೀತೆಯನ್ನು ಪಠ್ಯ ಪುಸ್ತಕದಲ್ಲಿ ಸೇರಿಸಬೇಕು. ಈ ಮೂಲಕ ದೇಶದ ಇತಿಹಾಸ ಹಾಗೂ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸಬೇಕು. ರಾಜ್ಯದಲ್ಲಿನ ಮದರಸೆಗಳಲ್ಲಿ ಬೇರೆ ಬೇರೆ ರಾಜ್ಯ ದೇಶಗಳಿಂದ ಯಾರನ್ನೋ ಕರೆತಂದು ಏನೇನೋ ಪಠನೆ ಮಾಡುವುದಲ್ಲ, ಅವರಿಗೆ ಕನ್ನಡ ಭಾಷೆಯೇ ಬರಲ್ಲ. ಅದಕ್ಕೆ ಸರ್ಕಾರ ಕಡಿವಾಣ ಹಾಕಿ ಭಗವದ್ಗೀತೆಯನ್ನು ಪಠ್ಯದಲ್ಲಿ ಸೇರಿಸಬೇಕು. ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸಾಲುಮರದ ತಿಮ್ಮಕ್ಕ ಅವರಂತವರ ಜನ್ಮದಿನ ಆಚರಣೆ ಮಾಡಲಿ ಎಂದು ಸಲಹೆ ನೀಡಿದರು. ಈ ದಿನ ಏನು ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವರು, ಅಶೋಕಣ್ಣವರು ಮತ್ತು ನಮ್ಮ ಛಲವಾದಿ ನಾರಾಯಣಸ್ವಾಮಣ್ಣವ್ರ ನೇತೃತ್ವದಲ್ಲಿ ರೈತ ಮೋರ್ಚಾ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿಯವರು, ನಮ್ಮ ವಕ್ತಾರರು ಮತ್ತು ನಮ್ಮೆಲ್ಲರ ನಾಯಕರಾದಂಥ ಅಶ್ವಥ್ ನಾರಾಯಣವರು ಮರ್ತೋಗಿ ಪಾಕಿಸ್ತಾನ ಏಜೆಂಟ್ಗಳಂತೆ ಕಾಂಗ್ರೆಸ್ ಅವರು ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದಿರಿ. ಮುಂದೆ ಆದರೂ ಅವರು ಇದನ್ನು ತಿದ್ಕೊಂಡಿಲ್ಲ ಅಂದರೆ ಈ ನಾಟಿ ಕೋಳಿ ತಿನ್ನೋದನ್ನು ಬಿಟ್ಟು ಈ ದೇಶದ ಸಂಸ್ಕೃತಿ ಏನಿದೆ, ರೈತರ ಸಮಸ್ಯೆ ಏನಿದೆ, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಪಾರ್ಟಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪರಿಶಿಷ್ಟ ಜಾತಿಯಲ್ಲಿನ 101 ಜಾತಿಗಳ ಪೈಕಿ ಅರೆ ಅಲೆಮಾರಿ ಸಮುದಾಯಕ್ಕೆ ಸೇರಿರುವ 11 ಜಾತಿಗಳಿಗೆ 1% ಮೀಸಲಾತಿ ನೀಡಬೇಕೆಂದು ನಾಗಮೋಹನ್ ದಾಸ್ ಆಯೋಗ ಶಿಫಾರಸು ಮಾಡಿದ್ದರೂ ಔಪಚಾರಿಕವಾಗಿ ಒಪ್ಪಿಕೊಂಡ ಸರ್ಕಾರ ಕಾಯ್ದೆ ಮಾಡಲು ಹಿಂಜರಿಯುತ್ತಿದೆ. ಅದನ್ನು ಬೆಳಗಾವಿ ಅಧಿವೇಶನದಲ್ಲಾದರೂ ಖಾತರಿಗೊಳಿಸುವಂತೆ ಒತ್ತಾಯಿಸಿ ಬೆಳಗಾವಿ ಚಲೋ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ ತಿಳಿಸಿದರು. ಹೌದು, ತೆಲಂಗಾಣ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಒಳ ಮೀಸಲಾತಿಯನ್ನ ಜಾರಿಗೆ ತರಲು ಒಪ್ಪಿಗೆ ಸೂಚಿಸಿದೆ. ಸುಪ್ರೀಂ ಕೋರ್ಟ್ ಆದೇಶದ ನಂತರವೂ ಅಳೆದು ತೂಗಿ ಸಿದ್ದರಾಮಯ್ಯ ಸರ್ಕಾರ 6:6:5 ಅನುಪಾತದಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲು ಸಂಪುಟ ಒಪ್ಪಿಗೆ ಪಡೆಯಿತು. ಆದರೆ ಆ ಒಪ್ಪಿಗೆ ಔಪಚಾರಿಕವಾಗಿದೆ. ನಮಗೆ ಮೀಸಲಾತಿ ಘೋಷಿಸಿದ ಖಾತ್ರಿ ಕಾಯ್ದೆ ಮಾಡಲಿ ಎಂದು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ಒತ್ತಾಯಿಸಲು ಬೆಳಗಾವಿ ಚಲೋ ಹಮ್ಮಿಕೊಂಡಿರುವುದಾಗಿ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಅಲೆಮಾರಿ ಸಮುದಾಯಗಳಿಗೆ ಅವರು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇನ್ನುಳಿದಂಥ ಸಮುದಾಯಗಳಿಗೆ 1% ಕೊಟ್ಟಿದ್ರು. ಆದರೆ ಸರ್ಕಾರ ಆ ಒಂದು 1% ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಕೊಡಲಿಲ್ಲ. ಆದರೂ ನಾವು ಈಗ ಯಾಕೆಂದರೆ ತುಂಬಾ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. 59 ಸಮುದಾಯಗಳ ಜೊತೆಗೆ ನಮ್ಮ ಗೋವಿ ಸಮುದಾಯ, ಲಂಬಾಣಿ ಸಮುದಾಯ, ಕೊರ್ಮ ಸಮುದಾಯ ಎಲ್ಲವೂ ಸೇರಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ SV ಗಂಗಾಧರಪ್ಪ, ಪದಾಧಿಕಾರಿಗಳು ಅಂಬರೀಶ್ ಇತರರು ಹಾಜರಿದ್ದರು. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ?
ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡುವಂತೆ ಒತ್ತಾಯಿಸಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕಾಂಗ್ರೆಸ್ ವತಿಯಿಂದ ಕೊರಟಗೆರೆ ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಶಕ್ತಿ ಪ್ರದರ್ಶನ ನಡೆಸಲಾಯಿತು. ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗ ಜಮಾಯಿಸಿದ ಸಾವಿರಾರು ಕಾರ್ಯಕರ್ತರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅತ್ಯಂತ ಸಜ್ಜನ ರಾಜಕಾರಣಿಯಾಗಿದ್ದು ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಶ್ರಮವಹಿಸಿದ್ದಾರೆ. ಆದರೂ ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ವಂಚಿತರಾಗುತ್ತಿದ್ದಾರೆ. ಆದ್ದರಿಂದ ಈ ಬಾರಿಯಾದರೂ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್, ಮಹಲಿಂಗಪ್ಪ, ಕೊರಟಗೆರೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಲರಾಮಯ್ಯ, ಓಬಳರಾಜ್, ಮುಖಂಡರಾದ ಕೆವಿ ಮಂಜುನಾಥ್, ಕಾರ್ ಮಹೇಶ್, ವಿನಯ್ ಕುಮಾರ್ ಮತ್ತಿತರರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಿಶ್ಚಿತಾರ್ಥ ಸೋದರ ಮಾವನ ಜೊತೆ, ಮದುವೆ ಆಗಿದ್ದು ಮಾತ್ರ ಬಾಯ್ ಫ್ರೆಂಡ್ ಜೊತೆ. ಇತ್ತೀಚೆಗೆ ಹೆಚ್ಚುತ್ತಿವೆ ಮದುವೆ ಮುರಿದು ಬೀಳುತ್ತಿರುವ ಪ್ರಕರಣಗಳು. ನಿಂತಿದ್ದ ಆಟೋಗೆ ಲಾರಿ ಡಿಕ್ಕಿ, ಆಟೋದಿಂದ ನೆಲಕ್ಕೆ ಬಿದ್ದ ವೃದ್ಧನ ಮೇಲೆ ಹರಿದ ಬಸ್, 13 ಜನರಿಗೆ ಗಾಯ. ಬಾಗೇಪಲ್ಲಿಯಲ್ಲಿ ಸರಣಿ ಅಪಘಾತ. ಅಕ್ರಮ ಸಂಬಂಧ ಶಂಕೆ ಹಿನ್ನೆಲೆ ಪ್ರಿಯತಮೆಯ ಮನೆಯಲ್ಲೇ ಪ್ರಿಯಕರ ಬೆಂಕಿಗೆ ಬಲಿ. ಎತ್ತಿನ ಗಾಡಿಯೊಂದಿಗೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ತಮಟೆ ಸದ್ದಿಗೆ ದಿಕ್ಕಾಪಾಲಾದ ಎತ್ತುಗಳು. ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.